ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವೀಕೆಂಡ್ ಹತ್ತಿರವಾಗಿದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾಗಳು ಕನ್ನಡ ಸಿನಿರಸಿಕರ ಮುಂದೆ ಬರ್ತಿವೆ. ಕಳೆದ ವಾರ ತೆರೆಗೆ ಬಂದ ಲ್ಯಾಂಡ್ ಲಾರ್ಡ್ ಹಾಗೂ ಕಲ್ಟ್ ಚಿತ್ರಗಳಿಗೆ ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ನಿಧಾನವಾಗಿ ಸಿನಿಮಾಗಳು ಮತ್ತೆ ಪ್ರೇಕ್ಷಕರನ್ನು ಥಿಯೇಟರ್ ಕಡೆ ಸೆಳೆಯುತ್ತಿವೆ. ಹೊಸ ವರ್ಷದ ಒಂದು ತಿಂಗಳಲ್ಲಿ ಕನ್ನಡ ಚಿತ್ರರಂಗದ ಸಾಧನೆ ಸಾಧಾರಣ ಅನ್ನಿಸಬಹುದು. ಇವತ್ತಿನವರೆಗೆ ಯಾವುದೇ ದೊಡ್ಡ ಸಿನಿಮಾ ತೆರೆಗೆ ಬಂದಿಲ್ಲ. ಇದ್ದಿದ್ದರಲ್ಲಿ ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಜೋರಾಗಿ ಸದ್ದು ಮಾಡ್ತಿದೆ. ವಿಮರ್ಶಕರು ಮೆಚ್ಚಿದ್ದರೂ ನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಇನ್ನೂ ಪ್ರೇಕ್ಷಕರನ್ನು ಸೆಳೆಯಲು ಹೋರಾಟ ಮಾಡ್ತಿದೆ. ಈ ವಾರ 3 ವಿಭಿನ್ನ ಶೈಲಿಯ ಸಿನಿಮಾಗಳು ರಿಲೀಸ್ಗೆ ಸಜ್ಜಾಗಿವೆ. ಚೌಕಿದಾರ್, ಸಿಟ್ ಎಡ್ಜ್ ಮತ್ತು ರಕ್ತ ಕಾಶ್ಮೀರ. ಚೌಕಿದಾರ್ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಆಕ್ಷನ್ ಕಟ್ ಹೇಳಿರುವ ಸಾಯಿಕುಮಾರ್ ಮತ್ತು ಪೃಥ್ವಿ ಅಂಬರ್ ಅಭಿನಯದ ಚೌಕಿದಾರ್ ಸಿನಿಮಾ ಈ ವಾರ ತೆರೆಗೆ ಬರ್ತಿದೆ. ಧನ್ಯ ರಾಮ್ಕುಮಾರ್, ಸುಧಾರಾಣಿ, ಶ್ವೇತಾ ತಾರಾ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ವೆಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಕಲ್ಲಹಳ್ಳಿ ಚಂದ್ರಶೇಖರ್ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬಿಗ್ ಬಾಸ್ ಫೇಮ್ ಗಿಲ್ಲಿ ನಟ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ನಂತರ ಗಿಲ್ಲಿ ನಟನಿಗೆ ಇದು ಒಳ್ಳೆಯ ಬ್ರೇಕ್ ಅಂತಲೇ ಹೇಳಬಹುದು. ಸಾಯಿಕುಮಾರ್ ಅವರು ಚಿತ್ರರಂಗದಲ್ಲಿ 50 ವರ್ಷ ಪೂರೈಸಿದ ಸಂದರ್ಭದಲ್ಲೇ ಈ ಸಿನಿಮಾ ತೆರೆಗೆ ಬರ್ತಿರೋದು ವಿಶೇಷಿಸಿದ್ದು, ಕಾಂಚನಹಳ್ಳಿ ಛಾಯಾಗ್ರಹಣ, ಸಚಿನ್ ಬಸ್ರೂರು ಸಂಗೀತ ಚಿತ್ರಕ್ಕಿದೆ. ಪ್ರೀ ರಿಲೀಸ್ ಈವೆಂಟ್ಗೆ ನಟ ಶಿವರಾಜ್ಕುಮಾರ್ ಸಾಥ್ ನೀಡಿ ಸಿನಿಮಾವನ್ನು ನೋಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಅಪ್ಪ ಮಗನ ಬಾಂಧವ್ಯದ ಕತೆ ಈ ಚಿತ್ರದ ಮುಖ್ಯ ಆಕರ್ಷಣೆ. ಸೀಟ್ ಎಡ್ಜ್ ಡಾರ್ಕ್ ಕಾಮಿಡಿ ಮತ್ತು ಹಾರರ್ ಥ್ರಿಲ್ಲರ್ ಶೈಲಿಯ ಸೀಟ್ ಎಡ್ಜ್ ಕೂಡ ಇದೇ ವಾರ ಪ್ರೇಕ್ಷಕರ ಮುಂದೆ ಬರ್ತಿದೆ. ನಿರ್ದೇಶನ ಚೇತನ್ ಶೆಟ್ಟಿ, ಹೀರೋ ಸಿದ್ದು ಮೂಲಿಮನಿ ಎನ್ಆರ್ ಸಿನಿಮಾ ಪ್ರೊಡಕ್ಷನ್ಸ್ ಮೂಲಕ ಗಿರಿಧರ ಟಿ. ವಸಂತಪುರ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಯೂಟ್ಯೂಬ್ ವ್ಲಾಗರ್ ಒಬ್ಬನ ಜೀವನವೇ ಈ ಚಿತ್ರದ ಕತೆ. ವಿಡಿಯೋ ಮಾಡುವ ಹುಚ್ಚಿಗೆ ಬಿದ್ದು ಯಾರೂ ಹೋಗದ ಸ್ಥಳಕ್ಕೆ ಹೋಗುವ ವ್ಲಾಗರ್ ಅಲ್ಲಿ ಹೇಗೆ ಸಂಕಷ್ಟಕ್ಕೆ ಸಿಲುಕುತ್ತಾನೆ, ಮುಂದೇನು ಅನ್ನೋದನ್ನ ಸಿನಿಮಾ ಹೇಳುತ್ತದೆ. ನಾಯಕಿಯಾಗಿ ರವೀಕ್ಷಾ ಶೆಟ್ಟಿ ನಟಿಸಿದ್ದಾರೆ. ಮಿಮಿಕ್ರಿ ಗೋಪಿ, ರಘು ರಾಮನಕೊಪ್ಪ, ಲಕ್ಷ್ಮೀ ಸಿದ್ದಯ್ಯ, ಗಿರೀಶ್ ಶಿವಣ್ಣ ಕಾಮಿಡಿ ಕಿಕ್ ಕೊಡಲು ಸಜ್ಜಾಗಿದ್ದಾರೆ. ಹಾರರ್ ಮತ್ತು ಕಾಮಿಡಿ ಸಿನಿಮಾಗಳು ಕನ್ನಡದಲ್ಲಿ ಕಡಿಮೆ ಇರುವ ಕಾರಣ ಸೀಟ್ ಎಡ್ಜ್ ಮೇಲೆ ಸಿನಿರಸಿಕರಲ್ಲಿ ಹೆಚ್ಚು ಕುತೂಹಲ ಇದೆ. ರಕ್ತ ಕಾಶ್ಮೀರ ಸುಮಾರು 19 ವರ್ಷಗಳ ಹಿಂದೆ ನಿರ್ಮಾಣವಾಗಿ ನಿಂತು ಹೋಗಿದ್ದ ರಕ್ತ ಕಾಶ್ಮೀರ ಚಿತ್ರಕ್ಕೆ ಕೊನೆಗೂ ಈ ವಾರ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಉಪೇಂದ್ರ ಮತ್ತು ರಮ್ಯಾ ಜೋಡಿಯ ಈ ಚಿತ್ರಕ್ಕೆ ನಿರ್ದೇಶನ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಸಂಗೀತ. ಗುರುಕಿರಣ್ ಈ ಚಿತ್ರದ ದೊಡ್ಡ ಹೈಲೈಟ್ ಅಂದ್ರೆ 18 ನಿಮಿಷಗಳ ವಿಶೇಷ ಹಾಡು. ಆ ಹಾಡಿನಲ್ಲಿ ವಿಷ್ಣುವರ್ಧನ್, ಅಂಬರೀಶ್, ಶಿವರಾಜ್ಕುಮಾರ್, ದರ್ಶನ್, ಪುನೀತ್ ರಾಜ್ಕುಮಾರ್, ಜಗ್ಗೇಶ್, ರಮೇಶ್ ಅರವಿಂದ್ ಮತ್ತು ಉಪೇಂದ್ರ ಎಲ್ಲರೂ ಮಿಂಚಿದ್ದಾರೆ. ರಿಲೀಸ್ ಟ್ರೆಂಡ್ ನಡುವೆ ರಿಲೀಸ್ ಆಗದೆ ಉಳಿದ ಸಿನಿಮಾ ಈಗ ತೆರೆಗೆ ಬರ್ತಿರೋದು ನಿಜಕ್ಕೂ ವಿಶೇಷ. ಅಮೃತ ಅಂಜನ್ ಎಂಬ ಶಾರ್ಟ್ ಫಿಲ್ಮ್ ಮೂಲಕ ಗುರುತಿಸಿಕೊಂಡ ತಂಡ ಈಗ ಅದೇ ಕಥೆಯನ್ನು ಸಿನಿಮಾ ರೂಪದಲ್ಲಿ ತೆರೆಗೆ ತರುತ್ತಿದೆ. ಅಮೃತ ಅಂಜನ್ ಸಿನಿಮಾ ಕೂಡ ಈ ವಾರ ರಿಲೀಸ್ ಆಗ್ತಿದೆ. ಟ್ರೈಲರ್ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡುವ ಈ ಚಿತ್ರದಲ್ಲಿ ಸುಮಾರು 80% ಹಾಸ್ಯ ಇದೆ. ನಿರ್ದೇಶನ ಜ್ಯೋತಿರಾವ್ ಮೋಹಿತ್. ನಟರು ಕಾರ್ತಿಕ್ ರೆಡ್ಡಿ, ಪಾಯಲ್ ಚೆಂಗಪ್ಪ, ಗೌರವ್ ಶೆಟ್ಟಿ, ಸುಧಾಕರ್ ಗೌಡ. ಇನ್ನೊಂದು ಖುಷಿಯ ವಿಷಯ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಮೃತ ಅಂಜನ್ ಸಿನಿಮಾಗೆ ವಿಶೇಷವಾಗಿ ಶುಭಾಶಯ ಕೋರಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಬೆಂಬಲ ನೀಡಬೇಕು ಅನ್ನೋ ಉದ್ದೇಶದಿಂದ ಯಶ್ ವಿಶ್ ಮಾಡಿರುವುದು ಸಿನಿಮಾಕ್ಕೆ ದೊಡ್ಡ ಪ್ಲಸ್ ಆಗಿದೆ. ಒಟ್ಟಿನಲ್ಲಿ ಈ ವಾರ ಭಾವನಾತ್ಮಕ ಕತೆ, ಹಾರರ್, ಕಾಮಿಡಿ ಮತ್ತು ವಿಶೇಷ ರಿಲೀಸ್ ಆಲ್ ಮಿಕ್ಸ್. ನೀವು ಯಾವ ಸಿನಿಮಾ ನೋಡ್ತೀರಾ ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಕನ್ನಡ ಸಿನಿಮಾ ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.